ಇವತ್ತು ನಿಮ್ಮ ಲೈಫಲ್ಲಿ ಮಿರಾಕಲ್ ಆಗುವಂತಹ ಏಂಜಲ್ ನಂಬರ್ಸ್ ಬಗ್ಗೆ ತಿಳ್ಕೊಳ್ಳೋಣ. ತುಂಬಾ ಅಡ್ವಾನ್ಸ್ಡ್ ಏಂಜಲ್ ನಂಬರ್ಸ್ ಇದಾವೆ. ಅವುಗಳನ್ನ ಒಂದು ಕಾಂಬಿನೇಷನ್ ಮಾಡಿ ಯೂಸ್ ಮಾಡಿದ್ರೆ ಅದ್ಭುತವಾದ ಒಂದು ರಿಸಲ್ಟ್ ಅನ್ನ ನಾವು ತಗೋಬಹುದು. ಹಾಗಾಗಿ ಇವತ್ತು ನಾವು ಆ ರೀತಿಯ ಪವರ್ಫುಲ್ ಕಾಂಬಿನೇಷನ್ ಏಂಜಲ್ ನಂಬರ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅವು ಕೆಲವೇ ದಿನಗಳಲ್ಲಿ ಪವರ್ಫುಲ್ ಆಗಿ ರಿಸಲ್ಟ್ ಅನ್ನ ತಂದುಕೊಡುವಂಥದ್ದು. ಯಾರೆಲ್ಲ ಈ ಏಂಜಲ್ ನಂಬರ್ಸ್ ನ ಯೂಸ್ ಮಾಡಿದಾರೋ ಅವರಿಗೆ ಒಳ್ಳೆ ಫಾಸ್ಟ್ ರಿಸಲ್ಟ್ ಕೂಡ ಸಿಕ್ಕಿದೆ. ಈ ಏಂಜಲ್ ನಂಬರ್ಸ್ ಅನ್ನ ಎಸ್ಪೆಷಲಿ ಫಾರ್ ಮನಿಗೋಸ್ಕರ ನಾವು ಯೂಸ್ ಮಾಡುವಂಥದ್ದು. ಮನಿ ಅಟ್ರಾಕ್ಷನ್, ಮನಿ ಮ್ಯಾನಿಫೆಸ್ಟೇಷನ್ಗೆ ಯೂಸ್ ಮಾಡುವಂಥದ್ದು. ನಿಮಗೆ ತುಂಬಾನೇ ಹಣದ ಇಶ್ಯೂಸ್ ಇದ್ದಾಗ ಇದು ತುಂಬಾನೇ ಸಹಾಯ ಮಾಡುತ್ತೆ. ನೀವು ಮ್ಯಾಜಿಕ್ ನೋಡ್ತೀರಾ ಈ ನಂಬರ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ. ಸೊ ನಾವು 3 ಏಂಜಲ್ ನಂಬರ್ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ. ಹಾಗೆ ಅವುಗಳನ್ನ ಹೇಗೆ ಯೂಸ್ ಮಾಡೋದು ಅಂತ ನಾವು ನೋಡೋಣ. ಕೊನೆಗೆ ಒಂದು ಮ್ಯಾಜಿಕಲ್ ಸ್ವಿಚ್ ವರ್ಡ್ ಕೂಡ ನಾನು ಹೇಳ್ತಾ ಇದ್ದೀನಿ, ಹಣಕ್ಕೆ ಸಂಬಂಧಪಟ್ಟಿದ್ದು ಎಸ್ಪೆಷಲಿ. ಸೊ ಕೊನೆಯವರೆಗೂ ವಿಡಿಯೋನ ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ತುಂಬಾ ಜನ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗಾಗಿ ಮನಿ ಅಟ್ರಾಕ್ಷನ್ ಮತ್ತೆ ಮನಿ ಮ್ಯಾನಿಫೆಸ್ಟೇಷನ್ಗೆ ಏಂಜಲ್ ನಂಬರ್ಸು ಮಿರಾಕ್ಯುಲಸ್ ಆಗಿ, ಮ್ಯಾಜಿಕಲ್ ಆಗಿ ಯಾವುದು ವರ್ಕ್ ಆಗುತ್ತೆ ಅಂತ ಮೊದಲನೇದಾಗಿ ನೋಡೋದಾದ್ರೆ, ಮೊದಲನೇ ಏಂಜಲ್ ನಂಬರ್ ಯಾವುದು ಅಂದ್ರೆ 520. ಇದು ಹಣಕ್ಕೋಸ್ಕರ ಮಿರಾಕ್ಯುಲಸ್ ಆಗಿ ವರ್ಕ್ ಮಾಡುವಂತ ನಂಬರು. ಎರಡನೇ ಏಂಜಲ್ ನಂಬರ್ ಯಾವುದು ಅಂದ್ರೆ 741. 741. ಈಗ ಮೂರನೇ ಏಂಜಲ್ ನಂಬರ್ ಯಾವುದು ಅಂತ ನೋಡೋದಾದ್ರೆ 777. ಇದರ ಬಗ್ಗೆ ನಾವು ತುಂಬಾ ಸರಿ ಮಾತಾಡಿದೀವಿ, ತುಂಬಾ ವಿಡಿಯೋಸ್ ನ ನೋಡಿರ್ತೀರ ನೀವು. 777 ವೆರಿ ವೆರಿ ಪವರ್ಫುಲ್ ನಂಬರ್. ಈ 3 ಪವರ್ಫುಲ್ ಏಂಜಲ್ ನಂಬರ್ಸ್ ಅನ್ನ ಹೇಗೆ ಬರೆದು ನಾವು ಮನಿ ಅಟ್ರಾಕ್ಷನ್ ಮಾಡ್ಕೋಬಹುದು, ಹೇಗೆ ಈ ಪ್ರೋಸೆಸ್ ಅನ್ನ ಫಾಲೋ ಮಾಡೋದು ಅಂತ ನೋಡೋದಾದ್ರೆ, ಒಂದು ವೈಟ್ ಶೀಟ್ ಅನ್ನ ತೆಗೆದುಕೊಳ್ಳಿ. ಹಾಗೇನೆ ಬ್ಲೂ ಕಲರ್ ಅಥವಾ ಗ್ರೀನ್ ಕಲರ್ ಪೆನ್ ಅನ್ನ ತಗೊಳ್ಳಿ. ಯಾವುದೇ ಕಾರಣಕ್ಕೂ ಬ್ಲಾಕ್ ಯೂಸ್ ಮಾಡಬೇಡಿ. ಬ್ಲೂ ಅಥವಾ ಗ್ರೀನ್ ಕಲರ್ ಪೆನ್ ತಗೊಂಡು ವೈಟ್ ಶೀಟ್ ಅಲ್ಲಿ ಮೊದಲನೇದಾಗಿ ನೀವು 520 ನಂಬರ್ ಬರೀರಿ. ಅದ್ರ ಕೆಳಗಡೆ 741 ಬರೀರಿ. ನಂತರ 777 ಬರೀರಿ. ಒಂದ್ರ ಕೆಳಗಡೆ ಒಂದು 3 ನಂಬರ್ ಅನ್ನ ಬರೆದು ಸುತ್ತ ಒಂದು ಸರ್ಕಲ್ ಅನ್ನ ಹಾಕಬೇಕು. ನಾನು ಇದನ್ನ ಬರೆದು ಫೋಟೋ ಹಾಕಿರ್ತೀನಿ, ದಯವಿಟ್ಟು ಅದನ್ನ ರೆಫರ್ ಮಾಡ್ಕೊಳ್ಳಿ. ಹೀಗೆ ಪೇಪರ್ ಅಲ್ಲಿ ಬರಿಬಹುದು ಅಥವಾ ನಿಮ್ಮ ಕೈ ಮೇಲೆ, ಲೆಫ್ಟ್ ಹ್ಯಾಂಡ್ ಅಲ್ಲಿ ನೀವು ಹಸ್ತದ ಮೇಲೆ ಬರ್ಕೋಬಹುದು ಅಥವಾ ರಿಸ್ಟ್ ಮೇಲೆ ಬರ್ಕೋಬಹುದು. 3 ನಂಬರ್ ಅನ್ನ ಚಿಕ್ಕದಾಗಿ ಬರೆದು ಅದೇ ಒಂದು ಬ್ಲೂ ಕಲರ್ ಪೆನ್ ಅಥವಾ ಗ್ರೀನ್ ಕಲರ್ ಪೆನ್ ಅಲ್ಲಿ ಒಂದು ಸರ್ಕಲ್ ಅನ್ನ ಹಾಕೊಳ್ಳಿ. ಬರೆದಿರೋ ಪೇಪರ್ ಅನ್ನ ನೀವು ಸದಾ ನಿಮ್ಮೊಟ್ಟಿಗೆ ನಿಮ್ಮ ಪರ್ಸ್ ಅಥವಾ ನಿಮ್ಮ ವಾರ್ಡ್ರೋಬ್ ಅಥವಾ ನಿಮ್ಮ ಒಂದು ವ್ಯಾಲೆಟ್ ಅಲ್ಲಿ ಸದಾ ಇಟ್ಕೊಳ್ಳಿ. ಅದನ್ನ ಡಿಸ್ಪೋಸ್ ಮಾಡೋದಕ್ಕೆ ಹೋಗ್ಬೇಡಿ. ಹಾಗಾದ್ರೆ ಈ 3 ಪವರ್ಫುಲ್ ಏಂಜಲ್ ನಂಬರ್ಸ್ ನ ಅರ್ಥ ಏನು ಅಂತ ನೋಡೋದಾದ್ರೆ, ಮೊದಲನೇದಾಗಿ 520. ಇದನ್ನ ನಾವು ವಿಂಡ್ ಫಾಲ್ ಆಫ್ ಮನಿ ಅಂತ ಹೇಳ್ತೀವಿ. ಅಂದ್ರೆ ಎಲ್ಲಿಂದನೋ ಹಣ ನಿಮ್ಮ ಕಡೆ ಅಟ್ರಾಕ್ಟ್ ಆಗುವಂಥದ್ದು, ಆಕರ್ಷಣೆ ಆಗುವಂಥದ್ದು, ಸ್ಯಾಲರಿಯಲ್ಲಿ ಹೈಕ್ ಆಗುವಂಥದ್ದು, ಬಿಸ್ನೆಸ್ ಅಲ್ಲಿ ನಿಮಗೆ ಹಲವಾರು ಕಡೆಯಿಂದ ಪ್ರಾಫಿಟ್ ಆಗುವಂಥದ್ದು, ಹಾಗೇನೆ ಕೊಟ್ಟಿರುವಂತಹ ಸಾಲ ನಿಮಗೆ ವಾಪಸ್ ಬರ್ಬೋದು, ಸ್ಟಕ್ ಆಗಿರೋ ಮನಿ ನಿಮಗೆ ವಾಪಸ್ ಸಿಗ್ಬೋದು ಬಡ್ಡಿ ಸಮೇತ. ಈ ರೀತಿಯಲ್ಲಿ 520ದ ಅರ್ಥವನ್ನ ನಾವು ತಿಳ್ಕೊಂಡ್ವಿ. ಈಗ ಎರಡನೇ ಏಂಜಲ್ ನಂಬರ್ ಅರ್ಥ 741 ಅಂದ್ರೆ ಏನು ಅಂದ್ರೆ, ವರ್ಕ್ ವಿಲ್ ಹ್ಯಾಪನ್ ಡೆಫಿನೆಟ್ಲಿ ಅಂತ. ಅಂದ್ರೆ ಕೆಲಸ 100% ಎಂಥದ್ದೇ ಪರಿಸ್ಥಿತಿ ಇದ್ರೂ ಕೂಡ ಖಂಡಿತ ಹಾಗೆ ಆಗುತ್ತೆ ಅನ್ನೋದನ್ನ ಇದು ರೆಪ್ರೆಸೆಂಟ್ ಮಾಡುತ್ತೆ. ಯಾವುದನ್ನ ನೀವು ಇಂಪಾಸಿಬಲ್ ಅಂತ ಅನ್ಕೊಂಡಿರ್ತೀರೋ ಅದು ಗ್ಯಾರಂಟಿ ಪಾಸಿಬಲ್ ಆಗುವಂಥದ್ದು. ಈಗ 777 ಅಂದ್ರೆ ಮಿರಾಕಲ್ ಇನ್ ಲೈಫ್ ಅಂತ. ಅಂದ್ರೆ ನಿಮ್ಮ ಲೈಫಲ್ಲಿ ಮಿರಾಕಲ್ಸ್ ಆಗುವಂಥದ್ದು, ನಿಮ್ಮ ಲೈಫಲ್ಲಿ ಮ್ಯಾಜಿಕ್ ಆಗುವಂಥದ್ದು. ಈಗ ನೀವು ಫಿನಾನ್ಷಿಯಲ್ ಸ್ಟ್ರಗಲ್ಸ್ ಅನ್ನ ನೋಡ್ತಾ ಇದ್ರೆ ಮಿರಾಕಲ್ ಆಗುತ್ತೆ. ನಿಮ್ಮ ಫಿನಾನ್ಷಿಯಲ್ ಫೀಲ್ಡ್ ಅಲ್ಲಿ ಮಿರಾಕ್ಯುಲಸ್ ರೀತಿಯಲ್ಲಿ ಹಣ ನಿಮಗೆ ಸಿಗುವಂಥದ್ದು. ಈ 3 ನಂಬರ್ ಅನ್ನ ಕಾಂಬಿನೇಷನ್ ಆಗಿ ಬರೆದ್ರೆ ಖಂಡಿತ ಮಿರಾಕಲ್ಸ್ ಆಗೇ ಆಗುತ್ತೆ. ಸೊ ಡೈಲಿ ನಿಮ್ಮ ಲೆಫ್ಟ್ ಹ್ಯಾಂಡ್ ಮೇಲೆ ನೀವು ಬರ್ಕೋಬಹುದು, ಚಿಕ್ಕದಾಗಿ ಬರ್ಕೋಬಹುದು. ಅಂಡ್ ಅದು ಬರ್ದಾದ್ಮೇಲೆ ಒಂದು ಸರ್ಕಲ್ ಅನ್ನು ಕೂಡ ನೀವು ಹಾಕ್ಲೇಬೇಕು, ಮರಿಬಾರ್ದು. ರಿಸಲ್ಟ್ ಕೆಲವು ಸರಿ ಬೇಗ ಸಿಗಬಹುದು, ಕೆಲವರಿಗೆ 1 ಅವರ್ ಅಲ್ಲೇ ಸಿಗ್ಬೋದು, ಇನ್ನು ಕೆಲವರಿಗೆ 1 ಡೇ, 1 ಮಂತ್, 1 ವೀಕ್ ಕೂಡ ಆಗ್ಬೋದು. ನಿಮ್ಮ ವೈಬ್ರೇಷನ್ಸ್ ಹೇಗಿರುತ್ತೋ ಅಷ್ಟು ಫಾಸ್ಟ್ ಆಗಿ ನಿಮಗೆ ರಿಸಲ್ಟ್ ಸಿಗ್ತಾ ಹೋಗುತ್ತೆ. ರಿಸಲ್ಟ್ ಬರ್ಲಿಲ್ಲ ಅಂತ ಗಾಬರಿ ಆಗೋದು ಬೇಡ. ಎನರ್ಜಿ ಪ್ರತಿ ವ್ಯಕ್ತಿಗೂ ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ, ನಮಗೆಲ್ಲರಿಗೂ ಗೊತ್ತಿದೆ. ಬೇರೆ ಬೇರೆ ರೀತಿನಲ್ಲಿ ಅದು ಎನರ್ಜಿ ಕೆಲಸ ಮಾಡುತ್ತೆ. ನಿಮಗೆ ಎಷ್ಟು ದಿನದಲ್ಲಿ ರಿಸಲ್ಟ್ ಸಿಗುತ್ತೆ ಅನ್ನೋದು ನಿಮ್ಮ ಮೈಂಡ್ ಸೆಟ್, ನಿಮ್ಮ ಎನರ್ಜೀಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ಹಾಗಾಗಿ ರಿಸಲ್ಟ್ ಬರೋ ತನಕ ಬರಿತಾನೆ ಇರಿ. ದಿನಾ ಪೇಪರ್ ಅಲ್ಲಿ ಬರಿಬಹುದು ಅಥವಾ ಒಂದು ಸರಿ ಬರೆದು ಅದನ್ನ ಡೈಲಿ ನೋಡಬಹುದು, ಕೈ ಮೇಲೆ ಡೈಲಿ ಬರ್ಕೋಬಹುದು. ಯಾಕೆಂದ್ರೆ ಇವು ಮಿರಾಕಲ್ಸ್ ಅನ್ನ ಮಾಡುವಂತಹ ನಂಬರ್ಸು. ನಿಮಗೆ ಗೊತ್ತಿಲ್ಲದೆ ಒಂದಿನ ಮ್ಯಾಜಿಕ್ ಆಗ್ಬಿಡುತ್ತೆ, ಹಣ ನಿಮ್ ಕಡೆ ಅಟ್ರಾಕ್ಟ್ ಆಗೇ ಆಗುತ್ತೆ. ಮೊದಲನೇ ಪ್ರೋಸೆಸ್ ಆಯ್ತು. ಈಗ ಎರಡನೇ ಪ್ರೋಸೆಸ್, ಈ ನಂಬರ್ಗಳನ್ನ ಯೂಸ್ ಮಾಡ್ಕೊಂಡು ಹೇಗೆ ಮನಿ ಅಟ್ರಾಕ್ಟ್ ಮಾಡೋದು ಅಂತ ನೋಡೋದಾದ್ರೆ, ಒಂದು ವೈಟ್ ಶೀಟ್ ಅನ್ನ ತಗೊಂಡು ಫಸ್ಟ್ ಮಧ್ಯದಲ್ಲಿ ನಿಮ್ಮ ಹೆಸರನ್ನ ಬರೀರಿ ಆ ಪೇಪರ್ ಅಲ್ಲಿ. ಅದನ್ನ ಒಂದು ಸರ್ಕಲ್ ಹಾಕಿ, ನಿಮ್ಮ ನೇಮ್ ಬರೆದ್ಬಿಟ್ಟು ಆ ನೇಮ್ ಸುತ್ತ ಒಂದು ಸರ್ಕಲ್ ಅನ್ನು ಹಾಕಿ, ಸರ್ಕಲ್ನ ಮೇಲೆ ಫಸ್ಟ್ 777 ಅಂತ ಬರೀರಿ. ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ 520 ಅಂತ ಬರೀರಿ.
ಕೆಳಗಡೆ 741 ಅಂತ ಬರೀರಿ. ನಾನು ಇದನ್ನು ಕೂಡ ಬರೆದುಬಿಟ್ಟು ಫೋಟೋ ತೆಗೆದು ನಾನು ವಿಡಿಯೋದಲ್ಲಿ ಹಾಕಿರ್ತೀನಿ, ಅದನ್ನ ರೆಫರ್ ಮಾಡ್ಕೊಳ್ಳಿ. ಹೀಗೆ ನಂಬರ್ಗಳನ್ನ ಬರೆದ ನಂತರ ಆ ನಂಬರ್ಗಳ ಮೇಲೆ ಕೂಡ ಒಂದು ದೊಡ್ಡದಾಗಿ ಒಂದು ಸರ್ಕಲ್ ಅನ್ನ ಹಾಕಬೇಕು. ಫಸ್ಟ್ ನಿಮ್ಮ ಹೆಸರು ಬರೆದು ಸರ್ಕಲ್ ಹಾಕಿ, ಮೇಲೆ 777, ರೈಟ್ ಸೈಡ್ ಅಲ್ಲಿ 520, ಕೆಳಗಡೆ 741 ಅಂತ ಬರೆದು ಅದ್ರ ಮೇಲೆ ಕೂಡ ಒಂದು ಸರ್ಕಲ್ ಅನ್ನ ಹಾಕಿ, ಇದನ್ನ ಬರೆದ ನಂತರ ನೀವು ವಿಜುವಲೈಸೇಷನ್ ಮಾಡಬೇಕು. ನೀವು ಬಯಸಿರುವಂತ ಹಣ ನಿಮಗೆ ಸಿಕ್ಕ ಹಾಗೆ, ನಂತರ ಅದನ್ನ ನೀವು ಯೂಸ್ ಮಾಡ್ತಿರೋ ಹಾಗೆ, ನಿಮಗೆ ಏನ್ ಬೇಕೋ ಅದನ್ನ ತಗೊಳ್ತಿರೋ ಹಾಗೆ ನೀವು ವಿಜುವಲೈಸ್ ಮಾಡಬೇಕು. ಆ ವಿಜುವಲೈಸೇಷನ್ ತುಂಬಾ ಪವರ್ಫುಲ್ ಆಗಿರ್ಬೇಕು. ನೆನ್ಪಿಡ್ಕೊಳ್ಳಿ, ಅದರಲ್ಲಿ ಫೀಲಿಂಗ್ಸ್ ಕೂಡ, ಹ್ಯಾಪಿನೆಸ್ ಕೂಡ ಇರಬೇಕು. ಆ ಪೇಪರ್ ಅನ್ನ ನಿಮ್ಮ ಪಿಲ್ಲೋ ಕೆಳಗಡೆ ನೀವು ಇಟ್ಟು ಮಲ್ಕೊಳ್ಳಿ. ಈ ಒಂದು ನಂಬರ್ನ ಆರಾ ನಿಮ್ಮ ಎನರ್ಜಿಗೆ ಟ್ರಾನ್ಸ್ಫರ್ ಆಗುತ್ತೆ ಅವಾಗ, ಅಂಡ್ ಒಳ್ಳೆ ರಿಸಲ್ಟ್ ಕೂಡ ಸಿಗುತ್ತೆ. ನಿಮಗೆ ಯಾವಾಗ ಇದರ ನೆನಪಾಗುತ್ತೋ, ಟೈಮ್ ಸಿಗುತ್ತೋ ಅದನ್ನ ಡೈಲಿ ಈ ಪೇಪರ್ ಅನ್ನ ನೋಡ್ತಾ ಇರಿ. ಹಾಗೇನೆ ಅದನ್ನ ಪಿಲ್ಲೋ ಕೆಳಗಡೆ ಇಟ್ಟು ಡೈಲಿ ಮಲ್ಕೊಳ್ಳಿ. ಈಗ ಮೂರನೇ ಪ್ರೋಸೆಸ್, ಈ ನಂಬರ್ಗಳನ್ನ ಹೇಗೆ ಯೂಸ್ ಮಾಡ್ಕೊಳ್ಳೋದು ಅಂತ ನೋಡೋದಾದ್ರೆ, ಈ 3 ನಂಬರ್ ಅನ್ನ ನೀವು ಕುಡಿಯುವಂತಹ ವಾಟರ್ ಬಾಟಲ್ ಮೇಲೆ ನೀವು ಬರೀರಿ, ಅಥವಾ ಒಂದು ಸ್ಟಿಕ್ಕಿ ನೋಟ್ ತಗೊಂಡು ಅದ್ರ ಮೇಲೆ ಬರೆದ್ಬಿಟ್ಟು ಅದನ್ನ ಅಂಟಿಸಬಹುದು. ಯಾಕೆಂದ್ರೆ ಇದು ನೀರಿನ ಜೊತೆ ಚಾರ್ಜ್ ಆಗಿ ಅದು ನಿಮ್ಮ ಒಳಗಡೆ ಹೋಗ್ತಾ ಇದ್ರೆ ಪ್ರತಿ ಕಣಕಣದಲ್ಲೂ ನಿಮ್ಮ ಮ್ಯಾನಿಫೆಸ್ಟೇಷನ್ ತಲುಪುತ್ತೆ. ಗ್ರೀನ್ ಕಲರ್ ಬಾಟಲ್ ಇದ್ರೆ ತುಂಬಾ ಒಳ್ಳೇದು. ಇಲ್ಲ ಅಂದ್ರೆ ಯಾವುದೇ ಬಾಟಲ್ ಆರ್ ತಗೊಳ್ಳಿ, ಬ್ಲಾಕ್ ಬಾಟಲ್ ತಗೊಳಕ್ ಹೋಗ್ಬೇಡಿ. ಗ್ರೀನ್ ಕಲರ್ ಯಾಕೆಂದ್ರೆ ಅದು ಹಣವನ್ನ ರೆಪ್ರೆಸೆಂಟ್ ಮಾಡುತ್ತೆ. ಇಲ್ಲ ಅಂದ್ರೆ ಯಾವುದೇ ಬೇರೆ ಕಲರ್ ಇದ್ರೂ ನಡೆಯುತ್ತೆ, ನೋ ಪ್ರಾಬ್ಲಮ್. ಸ್ಟಿಕ್ಕಿ ನೋಟ್ ಮೇಲೆ ನಂಬರ್ ಅನ್ನ ಬರೆದು ಬಾಟಲ್ಗೆ ಸ್ಟಿಕ್ ಮಾಡ್ಬಿಡಿ. ಇಡೀ ದಿನ ಆ ನೀರನ್ನ ನೀವು ಕುಡಿಯುವಾಗ ವಿಜುವಲೈಸ್ ಮಾಡ್ತಾ ಇರಿ ಹಣ ಬಂದಿರೋ ಹಾಗೆ, ಹಾಗೇನೆ ಆ ಹಣದಿಂದ ನೀವು ಆರಾಮಾಗಿ ಜೀವನ ಮಾಡ್ತಾ ಇರೋ ಹಾಗೆ. ಈ ನಂಬರ್ನ ಎನರ್ಜಿಯಿಂದ ನೀರು ಚಾರ್ಜ್ ಆಗ್ತಾನೆ ಇರುತ್ತೆ. ಆ ನೀರನ್ನ ಕುಡಿದಾಗ ಎನರ್ಜಿ ನಿಮ್ಮೊಳಗಡೆ ಹೋಗುತ್ತೆ, ಆಗ ನಿಮ್ಮ ವೈಬ್ರೇಷನ್ಸ್ ಹೈ ಆಗುತ್ತೆ. ಈಗ ಇನ್ನೊಂದು ಮೆಥಡ್ ಏನು ಅಂದ್ರೆ, ನಿಮಗೆ ಈ 3ರಲ್ಲಿ ಯಾವುದೇ ನಂಬರು ಯಾವುದೇ ಫಾರ್ಮ್ ಅಲ್ಲಿ ಕಾಣಿಸಿದ್ರು, ಫಾರ್ ಎಕ್ಸಾಂಪಲ್ ನಂಬರ್ ಪ್ಲೇಟ್ ಮೇಲೆ ಅಥವಾ ಮೊಬೈಲ್ ನಂಬರು, ಯಾವುದೇ ಒಂದು ಬಿಲ್ ಪೇ ಮಾಡಬೇಕಾದ್ರೆ ಈ 3ರಲ್ಲಿ ಯಾವ್ದಾದ್ರು ಒಂದು ನಂಬರ್ ನಿಮಗೆ ಕಾಣಿಸಿದ್ರೆ, ಇಮ್ಮಿಡಿಯೇಟ್ ಆಗಿ ಯೂನಿವರ್ಸ್ಗೆ ವಿಶ್ ಕಳಿಸ್ಬಿಟ್ಟು ಥ್ಯಾಂಕ್ಸ್ ಅನ್ನ ಹೇಳಬೇಕು, ಧನ್ಯವಾದಗಳನ್ನ ಹೇಳಬೇಕು, ಬ್ರಹ್ಮಾಂಡಕ್ಕೆ ಗ್ರಾಟಿಟ್ಯೂಡ್ ಅನ್ನ ಕಳಿಸಬೇಕು. ಈಗ ಒಂದು ಪವರ್ಫುಲ್ ಸ್ವಿಚ್ ವರ್ಡ್ ಕೂಡ ನಾವು ತಿಳ್ಕೊಳ್ಳೋಣ. ಈ ನಂಬರ್ ಜೊತೆಗೆ ಕಾಂಬಿನೇಷನ್ ಆಗುವಂತದ್ದು ಹಣವನ್ನ ಅಟ್ರಾಕ್ಟ್ ಮಾಡೋದಕ್ಕೆ ಫಾಸ್ಟ್ ಆಗಿ. ಇದನ್ನ ಚಾಂಟ್ ಮಾಡ್ತಾನೆ ಇರಿ ನೀವು. ನಿಮಗೆ ಯಾವಾಗ ನೆನಪಾಗುತ್ತೋ ಅದನ್ನ ಕೈ ಮೇಲೆ ಕೂಡ ಬರ್ಕೋಬಹುದು. ಯಾವಾಗ ನೆನಪಾಗುತ್ತೋ ಅದನ್ನ ಚಾಂಟ್ ಮಾಡ್ತಾನೆ ಇರಿ. ಯಾವ್ದದು ಸ್ವಿಚ್ ವರ್ಡ್ ಅಂದ್ರೆ ಡಿವೈನ್ ಮಿರಾಕಲ್ 520, ಡಿವೈನ್ ಮಿರಾಕಲ್ 520, ಡಿವೈನ್ ಮಿರಾಕಲ್ 520. ಇದು ಕೂಡ ತುಂಬಾ ಪವರ್ಫುಲ್ ಸ್ವಿಚ್ ವರ್ಡ್ ಮನಿ ಅಟ್ರಾಕ್ಷನ್ಗೋಸ್ಕರ. ನೀವು ಬರೀ ಏಂಜಲ್ ನಂಬರ್ಸ್ ನ ಬರಿಬಹುದು, ಬೇಕು ಅಂದ್ರೆ ಈ ಸ್ವಿಚ್ ವರ್ಡ್ ಕೂಡ ಚಾಂಟ್ ಮಾಡ್ತಾ ಇರಬಹುದು. ಸೊ ಹೀಲಿಂಗ್ ಕೋಡ್ ಅನ್ನ, ಅಂದ್ರೆ ಈ ಏಂಜಲ್ ನಂಬರ್ಸ್ ನ ನಾವು ಹೀಲಿಂಗ್ ಕೋಡ್ಸ್ ಅಂತೀವಿ. ಹೀಲಿಂಗ್ ಕೋಡ್ಸ್ ಅನ್ನ ಬರೆಯೋಕೆ ಮೊದಲು ಮನಸ್ಸನ್ನ ಶಾಂತವಾಗಿ ಇಟ್ಕೋಬೇಕು. ನಿಮ್ಮ ವಿಷಯನ ಹೇಳ್ಕೊಂಡು ನಂತರ ಬರಿಬೇಕು. ಫಾರ್ ಎಕ್ಸಾಂಪಲ್, ನಿಮ್ಗೆ ಇಮ್ಮಿಡಿಯೇಟ್ ಆಗಿ 1,00,000 ರೂಪಾಯಿ ಬೇಕು ಅಂತ ಇದ್ರೆ ಮನಸ್ಸಲ್ಲಿ ವಿಶ್ ಮಾಡಿ ಬ್ರಹ್ಮಾಂಡಕ್ಕೆ ತಿಳಿಸಿ, ನಂತರ ಏಂಜಲ್ ನಂಬರ್ ಬರೆದು ಈ ಸ್ವಿಚ್ ವರ್ಡ್ ಅನ್ನ ನೀವು ಚಾಂಟ್ ಮಾಡಬೇಕು. ಒಂದನ್ನ ನೆನ್ಪಿಡ್ಕೊಳ್ಳಿ, ಎಕ್ಸಾಗರೇಟ್ ಆಗಿ ಯಾವತ್ತು ಕೇಳ್ಕೊಳಕ್ ಹೋಗ್ಬೇಡಿ. 1 ಮಿಲಿಯನ್ ಬೇಕು, 1 ಕೋಟಿ ಬೇಕು ಇಮಿಡಿಯೇಟ್ ಆಗಿ ಅಂತ ಕೇಳ್ಕೊಬೇಡಿ. ಯಾಕೆಂದ್ರೆ ನಿಮ್ಮ ಫಿನಾನ್ಷಿಯಲ್ ಕಂಡೀಷನ್ ನೋಡ್ಕೊಂಡು ನೀವು ವಿಶ್ ಅನ್ನ ಮಾಡಬೇಕು. ನಿಮ್ಮ ಫಿನಾನ್ಷಿಯಲ್ ಸ್ಟೇಟಸ್ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ. ನೀವು ನಂಬೋ ಹಾಗೆ ಇರಬೇಕು, ನಿಮಗೆ ಡೌಟ್ ಬರೋ ಹಾಗೆ ಯಾವತ್ತು ನಿಮ್ಮ ವಿಶ್ ಇರ್ಬೋದು. ಹಾಗಾಗಿ ಮ್ಯಾನಿಫೆಸ್ಟೇಷನ್ ಅನ್ನ ಯಾವತ್ತು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನಂಬೋ ತರ ನೀವು ಲಿಮಿಟೆಡ್ ಆಗಿ ಕೇಳ್ತಾ ಇರಿ. ನಂತರ ಅದನ್ನ ಪ್ರೂವ್ ಮಾಡ್ತಾ ನೀವು ದೊಡ್ಡದಾಗಿ ವಿಶ್ ಮಾಡ್ಕೊಳ್ಳಿ. ಸ್ವಿಚ್ ವರ್ಡ್ ಅನ್ನ ಸದಾ ಹೇಳ್ತಾ ಇರ್ಬೋದು, ಏನು ರೆಸ್ಟ್ರಿಕ್ಷನ್ಸ್ ಇಲ್ಲ. ನಿಮಗೆ ಯಾವಾಗ ನೆನಪಾಗುತ್ತೋ ಅವಾಗೆಲ್ಲ ಇದನ್ನ ಹೇಳ್ಕೊಳ್ತಾ ಇರಿ. ಹಾಗಾಗಿ ಈ ಮಿರಾಕ್ಯುಲಸ್ ನಂಬರ್ ಅನ್ನ ಯೂಸ್ ಮಾಡಿಕೊಂಡು, ಹಾಗೆ ಈ ಸ್ವಿಚ್ ವರ್ಡ್ ಅನ್ನ ಯೂಸ್ ಮಾಡಿಕೊಂಡು ಮನಿಯನ್ನ ಅಟ್ರಾಕ್ಟ್ ಮಾಡಿ, ಹಣವನ್ನ ಅಟ್ರಾಕ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಬಾಯ್.